ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರ ಸ್ನೇಹಿತರಿಗೆಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಎಕ್ಸಿಟ್ ಪೋಲಲ್ಲಿ ಫಲಿತಾಂಶ ಬಂದಿದೆ. ಎನ್ ಡಿ ಎ ನೇತೃತ್ವಕ್ಕೆ ಜಾಸ್ತಿ ಇದೆ. ಕಾಂಗ್ರೆಸ್ ನಿಮ್ಮ ಅದ್ರ ಬಗ್ಗೆ ಏನು ಹೇಳ್ತಾರೆ? ಏನು ನಾವು ಊಹೆ ಮಾಡಿದ್ವೋ ಆ ಊಹೆ ಥರನೇ ಎಕ್ಸಿಟ್ ಪೋಲ್ಗಳು ಈಗಾಗಲೇ ಇಂಡಿಯಾದಲ್ಲಿ ಎನ್ ಡಿ ಎ ಪಾರ್ಟಿಗೆ 370ರಿಂದ 380 ತೋರಿಸ್ತಾ ಇದ್ದಾರೆ. ಬಟ್ ನನ್ನ ಒಂದು ಅಭಿಪ್ರಾಯ 400 ಗಡಿ ದಾಟ್ಬೋದು. ಯಾಕೆಂದರೆ 400 ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎನ್ ಡಿ ಎ 400 ದಾಟುತ್ತೆ ಅಂತ ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ಈಗಾಗಲೇ 18ರಿಂದ 20 ತೋರಿಸ್ತಾ ಇದ್ದಾರೆ. ಮತ್ತು ಜೆ ಡಿ ಎಸ್ 3 ಬರುತ್ತೆ. ಎನ್ ಡಿ ಎ ಸೇರಿ 2 ಸೇರಿ 22ರಿಂದ 25ವರೆಗೂ ಬರ್ಬೋದು ನನ್ನ ಅಂದಾಜು. ಇಲ್ಲಿ ಕೋಲಾರ ಆಲ್ರೆಡಿ ಗೆದ್ದಾಗಿದೆ. ನಮ್ಮ ಸ್ನೇಹಿತರೆಲ್ಲರೂ ಪಟಾಕಿ ಕೂಡ ಹೊಡೆದ್ಬಿಟ್ಟಿದ್ದಾರೆ. ಇನ್ನೇನು ಸೆಲೆಬ್ರೇಷನ್ ಮಾಡೋದು ಒಂದೇ ಬಾಕಿ ಇರೋದು. ಇನ್ನು 24 ಗಂಟೆಯಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀವಿ. ಮೇ ಬಿ 1 ಲಕ್ಷ 1.25 ಲಕ್ಷ ಲೀಡ್ ಬರ್ಬೋದು ಮುಲ್ಬಾಗ್ಲು ಕೋಲಾರ. ಶಾಸಕರು ಕುಮಾರಸ್ವಾಮಿ ಬಂದಾಗ ಶಾಸಕರ ಸವಾಲು ಅವರು ಸಿಕ್ಕಾಪಟ್ಟೆ ಹೇಳೋರಲ್ಲ. ಅವರು ಒಂದು ಊಹೆ ತಕ್ಕಂಗೆ ಒಂದು ಆವ್ರೇಜ್ ಮಾಡಿ ಅವ್ರ ಅಂದಾಜು ತಗೊಂಡೇ ಹೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಮಾಲೂರಿಗಿನ್ನ ಮೀರಿದರೆ ಮುಲ್ಬಾಗ್ಲೇ ಮೀರೋದು. ಶಾಸಕರ ಮಾತು ನಿಲ್ಲುತ್ತೆ. ಆರಾಮಾಗಿ ಶಾಸಕರು ಕುಮಾರಣ್ಣ ಹತ್ರ ಹೋಗಿ ಮನೆಗೂ ಊಟ ತಿಂಡಿ ತಿನ್ಕೊಂಡು ಬರ್ಬೋದು. ಅದರಲ್ಲೇನು ಸಂದೇಶ ಇಲ್ಲ. ನಮ್ಮ ಕುಮಾರಣ್ಣಗಿರಣ್ಣ ಸಚಿವರ ಇದು ಬರ್ಬೋದಾ? ಕುಮಾರಣ್ಣವ್ರಿಗೆ ನೀವು ಕೂಡ ಇದರಲ್ಲಿ ಎಲ್ಲರೂ ಕೂಡ ಭಾವಿಸೋದೇನೆಂದರೆ, ಈಗಾಗಲೇ ಕುಮಾರಣ್ಣವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ನಮ್ಮ ಕೃಷಿಕರಿಗೆ ರೈತರಿಗೆ ಏನು ಯಾವ ತರಹದ ಸಲಹೆಗಳನ್ನು ಮಾಡ್ತಾ ಇದ್ರು, ಯಾವ ತರಹ ಈ ನಮ್ಮ ರೈತರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣವರು ಏನು ಕಾನ್ಸೆಪ್ಟ್ ತರ್ತಾ ಇದ್ರು, ಫಾರಿನ್ ಕಾನ್ಸೆಪ್ಟ್ ಎಲ್ಲ ರೈತ ಕೃಷಿಕರಿಗೆ ಫಾರಿನ್ ಕಾನ್ಸೆಪ್ಟ್ಗಳೆಲ್ಲ ತಂದು ಪರಿಚಯ ಮಾಡಿಸಿದ್ದೆ ಕುಮಾರಣ್ಣವರು. ಈಗ ನಮ್ಮ ಆಸೆ ಇದೆ, ಎಲ್ಲರದ್ದು ಆಸೆ ಕೂಡ ಕುಮಾರಣ್ಣವರು ಅತಿ ಹೆಚ್ಚಿನ ಮತಗಳಿಂದ ಅಲ್ಲೂ ಗೆಲ್ತಾರೆ. ಕುಮಾರಣ್ಣವ್ರಿಗೆ ಕೇಂದ್ರದಲ್ಲಿ ಕೃಷಿ ಸಚಿವರ ಸ್ಥಾನ ಕೊಟ್ಟರೆ ಈ ಭಾರತ ದೇಶ ಇನ್ನಷ್ಟು ಕೃಷಿ ಮಾಧ್ಯಮದಲ್ಲಿ ಕೃಷಿ ಇದರಲ್ಲಿ ಇನ್ನೂ ಮುಂದೆ ಹೋಗ್ಬೋದು ಭಾರತ ದೇಶ ಅಂತ ನನ್ನ ಅಭಿಪ್ರಾಯ. ಶಾಸಕರ ಕಾರ್ಯವೈಖರಿ ಈಗಾಗಲೇ 1 ವರ್ಷ ಕಳೆದಿದೆ. 1 ವರ್ಷದಲ್ಲಿ ಉತ್ತಮ ಕೆಲಸಗಳಾಗಿದ್ದಾವೆ. ಈಗ ಕೋಡ್ ಆಫ್ ಕಂಡಕ್ಟ್ ಬಂದು 2-3 ತಿಂಗಳಿಂದ ಏನು ಮಾಡೋಕ್ಕಾಗಲಿಲ್ಲ. ಶಾಸಕರು ತಯಾರಿದ್ದಾರೆ. ಇದಾದಮೇಲೆ ಮುಂದೆ ಮೋಸ್ಟ್ಲಿ ಅವರೇ ಎಲ್ಲೋ ಹೇಳಿದ್ರು, ನಾನು ಕೇಳಿದೆ. ಎಲ್ಲ ಪಂಚಾಯತಿಗೂ ಭೇಟಿ ಮಾಡಿ ಎಲ್ಲೆಲ್ಲಿ ಏನೇನು ಇದೆಯೋ ಅದೆಲ್ಲ ಮಾಡಿ ಮುಗಿಸೋಣ, ಕೋಡ್ ಆಫ್ ಕಂಡಕ್ಟ್ ಆಗಿದೆ ಅಂತ ಆದ ನಂತರ ಅಂತ ಹೇಳಿದ್ದಾರೆ. ಅವ್ರ ಕರ್ತವ್ಯ, ಅವರು ವಿದ್ಯಾವಂತರು ಬುದ್ಧಿವಂತರಿದ್ದಾರೆ. ಅವರು ಶಾಸಕರಾಗಿ ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಅಂತ ಭರವಸೆ ನಮಗಿದೆ. ಈಗ ಚುನಾವಣೆ ಫಲಿತಾಂಶ ಬಂದಮೇಲೆ ರಾಜಕೀಯ ವಿದ್ಯಮಾನಗಳು ಬದಲಾವಣೆ ಆಗ್ತದೋ ನಮ್ಮ ರಾಜ್ಯದಲ್ಲಿ? ಈಗ ಒಂದೊಂದು ಚುನಾವಣೆ ಒಂದೊಂದು ಥರ ಅಲ್ವಾ. ಈಗ ಲೋಕಲ್ ಚುನಾವಣೆಗಳು ಬೇರೆ, ರಾಷ್ಟ್ರೀಯ ಚುನಾವಣೆಗಳು ಬೇರೆ, ಕೇಂದ್ರ ಚುನಾವಣೆ ಬೇರೆ. ಇದಾದ ನಂತರ ಲೋಕಲ್ ಅಂದರೆ ಲೋಕಲ್ ಜನಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ. ಆವಾಗ ಬದಲಾವಣೆಗಳಾಗ್ಬೋದು. ಮೇ ಬಿ ಅವ್ರವ್ರ ಪಾರ್ಟಿ ಸಿದ್ಧಾಂತಗಳು ಅವ್ರವ್ರಿಗಿರುತ್ತೆ. ನನ್ನ ಜೆ ಡಿ ಎಸ್ ಪಕ್ಷದ್ದು ನನ್ನ ಪಾರ್ಟಿ ಸಿದ್ಧಾಂತ ನನಗೂ ಇದೆ. ಮೈತ್ರಿ ಸಂಬಂಧಗಳು ಏನೇನು ಮೈತ್ರಿ ಸಂಬಂಧಗಳು ಈಗಾಗಲೇ ನೋಡಿ 2 ಎಲೆಕ್ಷನ್ ಇದು. 15 ಕ್ಷೇತ್ರದ ಶಿಕ್ಷಕರ ಚುನಾವಣೆ ಇವತ್ತು ನಡೀತಾ ಇದೆ. ಈಗಾಗಲೇ ನಾನು ಕೂಡ ಸ್ವಲ್ಪ ಹೊತ್ತು ನಮ್ಮ ಟೀಮ್ ಜೊತೆ ಅಲ್ಲಿ ಕುಂತಿದ್ವಿ. ನಮ್ಮ ಕಡೆನಲ್ಲಿ ನಾಗರಾಜಣ್ಣವರು, MS ಶ್ರೀನಿವಾಸ ರೆಡ್ಡಿ ಅವರು, ರಘುಪತಿ ರೆಡ್ಡಿಯವರು, ಈಗಾಗಲೇ ನಮ್ಮ ಬಾವಿ MP ಸಾಹೇಬರು ಕೂಡ, ಮಲ್ಲೇಶಣ್ಣವ್ರು ಕೂಡ ಬಂದಿದ್ದರು. ನಾವು ಇವಾಗಲೇ ಅರ್ಧ ಗಂಟೆ 1 ಅವರ್ ಅಲ್ಲಿ ಕುಂತಿದ್ವಿ. ಸುಮಾರು ಶಿಕ್ಷಕರು ಎಲ್ಲ ಬಂದರು. ನಮ್ಮ ಹತ್ರ ಬಂದು ಸ್ಲಿಪ್ ತಗೊಂಡು ನಮ್ಮನಿಗೆ ಆಶೀರ್ವಾದ ಮಾಡಿ ಹೋದರು ಶಿಕ್ಷಕರು. ಈಗಾಗಲೇ ಗೊತ್ತಾಗ್ತಾ ಇದೆ ಪದವಿ ಕ್ಷೇತ್ರದ ಕೂಡ ನಮ್ಮ ಎನ್ ಡಿ ಎ ಅಭ್ಯರ್ಥಿನೇ ಗೆಲ್ಲುವುದು ಖಚಿತ, ನಿಶ್ಚಿತ. ಮೈತ್ರಿ ಚೆನ್ನಾಗಿದೆಯಲ್ಲ? ಮೈತ್ರಿ ಚೆನ್ನಾಗಿದೆ. ಅದೆಲ್ಲ ನನ್ನ ಮೀರಿ ಹೋಗುತ್ತೆ. ಅದೆಲ್ಲ ನಾನು ಹೇಳೋಕ್ಕಾಗಲ್ಲ. ಅದೆಲ್ಲ ನನ್ನ ಮೀರಿ ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಅವ್ರನ್ನ ಕೇಳಿ ಪ್ರಶ್ನೆ.